ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ತಮ್ಮ ನಂತರ ತಮ್ಮ ವಂಶವನ್ನ ಮುಂದುವರಿಸಲು ವಾರಸುದಾರನೊಬ್ಬ ಬೇಕು ಅನ್ನೋದು ಪ್ರತಿಯೊಬ್ಬ ದಂಪತಿಯ ಕನಸು. ಆದರೆ ಆಧುನೀಕರಣದ ದುಷ್ಪರಿಣಾಮ ಹಾಗೂ ಇಂದಿನ ಜೀವನ ಶೈಲಿಯಿಂದಾಗಿ ಅದೆಷ್ಟೋ ಮಂದಿ ಸಂತಾನ ಭಾಗ್ಯ ಇಲ್ಲದೆ ನೋವು ಅನುಭವಿಸುತ್ತಿರ್ತಾರೆ. ಕಂಡ ದೇವರಿಗೆ ಹರಕೆ ಹೊತ್ತು ಒಂದು ಮುದ್ದಾದ ಮಗುವನ್ನ ಹೆತ್ತು ಸುಖ ಜೀವನ ನಡೆಸಲು ಹವಣಿಸುತ್ತಿರ್ತಾರೆ. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿ ವಿಚಾರಗಳ ಕೊರತೆ ಇದೆ. ಬಂಜೆತನದಿಂದ ಕೀಳರಿಮೆಗೆ ಒಳಗಾಗಿ ಖಿನ್ನರಾಗ್ತಿದ್ದಾರೆ. ಆದರೆ IVF ಮೂಲಕ ಮಕ್ಕಳನ್ನ ಪಡಿಬಹುದು. ಹಾಗಾದ್ರೆ IVF ಅಂದ್ರೆ ಏನು, ಚಿಕಿತ್ಸಾ ವಿಧಾನ ಹೇಗೆ, ಈ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಅಪೋಲೋ ಫರ್ಟಿಲಿಟಿ ಹಾಸ್ಪಿಟಲ್ನ ವೈದ್ಯರಾದ ಸಂಗೀತಾ ಎಸ್ ಆನಂದ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ತಾವೇ ಗಮನಿಸ್ತಿರಬಹುದು, ಸಾಕಷ್ಟು ಪೇಷಂಟ್ಗಳು ಇತ್ತೀಚಿನ ದಿನಗಳಲ್ಲಿ IVF ಅಂದರೆ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಂಗೆ ಹಾಸ್ಪಿಟಲ್ಗೆ ಬರ್ತಾ ಇದ್ದಾರೆ. ಈ ಮಟ್ಟಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ನಾವು ಚಿಕಿತ್ಸೆ ಬಗ್ಗೆ ಮಾತನಾಡೋದಾದ್ರೆ IVF ಅಂದರೆ ಏನು, ತಾವೇ ನೋಡಿರಬಹುದು. ಅಂದರೆ ಸಾಕಷ್ಟು ಜನರಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ಕಂಡು ಬಂದರೆ IVF ಮಾಡೋಣ ಅಂತ ಹೇಳ್ತಾರೆ. ಆದರೆ IVF ಅಂದರೆ ಏನು ಅನ್ನೋದು ಸಾಮಾನ್ಯರಿಗೆ ಗೊತ್ತಿಲ್ಲ. ತಾವು ಹೇಳೋದಾದ್ರೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಂಗೀತಾ ಆನಂದ್, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಅಪೋಲೋ ಫರ್ಟಿಲಿಟಿ, ಬ್ರೂಕ್ಫೀಲ್ಡ್ ಅಂತ ಬಂದಿದ್ದೀನಿ. ಫರ್ಟಿಲಿಟಿ ಟ್ರೀಟ್ಮೆಂಟ್ ಯಾವ ಥರ ದಂಪತಿಗಳಿಗೆ ಬೇಕಾಗಿದೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಮದುವೆ ಆಗಿ 1 ವರ್ಷ ಆದಮೇಲೂ ಮಕ್ಕಳಾಗಿಲ್ಲ ಅಂದರೆ ಆ ಥರ ದಂಪತಿಗಳು ಇನ್ವೆಸ್ಟಿಗೇಷನ್ಗೆ ಹೋಗ್ತಾರೆ. ಬೇಸಿಕ್ ಇನ್ವೆಸ್ಟಿಗೇಷನ್ ಅಂದರೆ ವೈಫ್ದು ಬ್ಲಡ್ ಟೆಸ್ಟು, ಸ್ಕ್ಯಾನು ಮತ್ತು ಹಸ್ಬೆಂಡ್ದು ವೀರ್ಯಾಣು ಟೆಸ್ಟ್ ಎಲ್ಲ ಮಾಡ್ತೀವಿ. ಎಲ್ಲ ನಾರ್ಮಲ್ ಇದ್ದರೆ ಓವ್ಯುಲೇಷನ್ ಟೈಮ್, ಮೊಟ್ಟೆ ಬೆಳೆಯುವಾಗ ಹಸ್ಬೆಂಡ್ ವೈಫ್ ಸೇರಬೇಕು ಅಂತ ಸಿಂಪಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಆ ಥರ ಮಿನಿಮಮ್ 6 ತಿಂಗಳವರೆ ಟ್ರೈ ಮಾಡ್ಬೋದು. ಅದರಲ್ಲಿ ಕನ್ಸೀವ್ ಆಗಿಲ್ಲ ಅಂದರೆ ದೆನ್ ಫರ್ದರ್ ಸ್ಟೆಪ್ಸ್ ಹೇಳ್ತೀವಿ. ಅದು ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ. ಆ ಟ್ರೀಟ್ಮೆಂಟಲ್ಲಿ ಏನು ಮಾಡ್ತೀವಿ, ವೈಫ್ಗೆ ಮೊಟ್ಟೆ ಬೆಳೆಯೋಕ್ಕೆ ಟ್ಯಾಬ್ಲೆಟ್ಸು ಮತ್ತು ಇಂಜೆಕ್ಷನ್ ಕೊಟ್ಟು ಆ ಓವ್ಯುಲೇಷನ್ ಟೈಮಲ್ಲಿ ಹಸ್ಬೆಂಡ್ ವೀರ್ಯಾಣು ಗರ್ಭಕೋಶ ಒಳಗಡೆ ಹಾಕೋದು. ಆ ಥರ ಟ್ರೀಟ್ಮೆಂಟ್ ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್. ಆ ಥರ ಟ್ರೀಟ್ಮೆಂಟಲ್ಲಿ 1 ತಿಂಗಳಲ್ಲಿ ಪ್ರೆಗ್ನೆನ್ಸಿ ಆಗೋದು ಚಾನ್ಸಸ್ 15ರಿಂದ 20% ಇರುತ್ತೆ. ಸೊ ಬ್ಯಾಕ್ ಟು ಬ್ಯಾಕ್ 3-4 ಟೈಮ್ ಆ ಥರ ಟ್ರೀಟ್ಮೆಂಟ್ ಟ್ರೈ ಮಾಡ್ಬೋದು. ಆ ಥರ ಮಾಡಿನೂ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಮಿನಿಮಮ್ 1 year or 2 years ಟ್ರೀಟ್ಮೆಂಟ್ ಎಲ್ಲಿನೂ ಕನ್ಸೀವ್ ಆಗಿಲ್ಲ ಅಂದರೆ IVF ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತೀವಿ. IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್. ಅದರಲ್ಲಿ ಏನು ಮಾಡ್ತೀವಿ, ವೈಫ್ಗೆ ಮೊಟ್ಟೆಗಳು ಜಾಸ್ತಿ ಬೆಳೆಯೋಕ್ಕೆ ಇಂಜೆಕ್ಷನ್ಸ್ ಕೊಟ್ಟು ಮಾನಿಟರ್ ಮಾಡ್ತೀವಿ. 9ರಿಂದ 10 ದಿನವರೆ ಇಂಜೆಕ್ಷನ್ಸ್ ಇರುತ್ತೆ. ಮೊಟ್ಟೆಗಳು ರೆಡಿ ಆದಮೇಲೆ, ಎಲ್ಲ ಒಳ್ಳೆ ಸೈಜ್ ಬಂದಾದಮೇಲೆ ಅನಸ್ತೀಶಿಯಾ ಕೊಟ್ಟು ಮೊಟ್ಟೆಗಳು ಆಚೆ ತೆಗಿತೀವಿ. ಮೊಟ್ಟೆ ತೆಗಿಯೋ ದಿನ ಹಸ್ಬೆಂಡ್ ವೀರ್ಯಾಣು ಸೆಲೆಕ್ಟ್ ಮಾಡಿ ಒಂದು ಒಳ್ಳೆ ಕ್ವಾಲಿಟಿ ಮೊಟ್ಟೆ ಒಳಗಡೆ ಹಸ್ಬೆಂಡ್ ವೀರ್ಯಾಣು ಇಂಜೆಕ್ಟ್ ಮಾಡ್ತೀವಿ. ಆ ಪ್ರೊಸೀಜರ್ನ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಹೇಳ್ತೀವಿ. ICSI ಪ್ರೊಸೀಜರ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್. ಅಲ್ಲಿ ನಾವು ಎಗ್ ಮತ್ತು ವೀರ್ಯಾಣು ಒಳ್ಳೆ ಕ್ವಾಲಿಟಿ ಸೆಲೆಕ್ಟ್ ಮಾಡೋಕ್ಕೆ ಚಾನ್ಸಸ್ ಇದೆ. ಅದು ಹಂಗೆ ಇಂಜೆಕ್ಟ್ ಮಾಡಿ ಇನ್ಕ್ಯುಬೇಟರಲ್ಲಿ ಇಡ್ತೀವಿ. ಇನ್ಕ್ಯುಬೇಟರ್ ಅಂದರೆ ಒಂದು ಜಾಗ ವೇರ್ ತಾಯಿದು ಗರ್ಭಕೋಶ ಹೆಂಗಿರುತ್ತೋ ಆ ಥರ ಎನ್ವೈರ್ಮೆಂಟ್ ಅಲ್ಲಿ ಇರುತ್ತೆ. ಅಲ್ಲಿ ಮೊಟ್ಟೆ ಬೆಳೆಯುತ್ತೆ. 3 ದಿನವರೆ ಬೆಳಿತೀವಿ. 3 ದಿನ ಅಲ್ಲಿ ಅದು ಆಚೆ ತೆಗೆದು ಭ್ರೂಣ ಕ್ವಾಲಿಟಿ ಎಂಬ್ರಿಯಾಲಜಿಸ್ಟ್ ಚೆಕ್ ಮಾಡ್ತಾರೆ. A ಗ್ರೇಡ್, B ಗ್ರೇಡ್, C ಗ್ರೇಡ್ ಅಂತ ಗ್ರೇಡ್ ಮಾಡಿ ಒಳ್ಳೆ ಕ್ವಾಲಿಟಿ ಭ್ರೂಣ ಅದೇ ತಿಂಗಳು ಗರ್ಭಕೋಶ ಒಳಗಡೆ ಹಾಕ್ತೀವಿ. ಅದು ಫ್ರೆಶ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಇಲ್ಲಾಂದರೆ ಅದು ಫ್ರೀಸ್ ಮಾಡಿ, ಫ್ರೀಸಿಂಗ್ ಅಂದರೆ ವಿಟ್ರಿಫಿಕೇಷನ್, ಅದೆಲ್ಲ ಲೇಟೆಸ್ಟ್ ಟೆಕ್ನಿಕ್ಸ್ ಬಂದಿದೆ. ಅಲ್ಲಿ ನಾವು ಭ್ರೂಣ ಅದೇ ಕ್ವಾಲಿಟಿಯಲ್ಲಿ ಪ್ರಿಸರ್ವ್ ಮಾಡ್ಬೋದು. ಆ 1 ತಿಂಗಳು ಅದು ಪ್ರಿಸರ್ವ್ ಮಾಡಿಬಿಟ್ಟು ನೆಕ್ಸ್ಟ್ ಮಂತ್ ಮುಟ್ಟ ಆದಮೇಲೆ ಗರ್ಭಕೋಶ ಲೈನಿಂಗ್ ಬೆಳೆಯೋಕ್ಕೆ ಟ್ಯಾಬ್ಲೆಟ್ ಕೊಟ್ಟು 1 ಇಲ್ಲ 2 ಭ್ರೂಣ ಗರ್ಭಕೋಶ ಒಳಗಡೆ ಹಾಕ್ತೀವಿ. ಸೊ ಈ ಥರ ಟ್ರೀಟ್ಮೆಂಟ್ IVF ICSI ಅಂತ ಹೇಳ್ತೀವಿ. ಈ ಥರದ ಅಡ್ವಾನ್ಸ್ ಟ್ರೀಟ್ಮೆಂಟಲ್ಲಿ ಪ್ರೆಗ್ನೆನ್ಸಿ ಚಾನ್ಸಸ್ 40ರಿಂದ 50% ಹೋಗುತ್ತೆ. ಸೊ ಮಕ್ಕಳಿಲ್ಲದವ್ರಿಗೆ ಚಿಕ್ಕ ಟ್ರೀಟ್ಮೆಂಟಲ್ಲಿ ಕನ್ಸೀವ್ ಆಗಿಲ್ಲ ಅಂದರೆ IVF ಕೇಮ್ ಆಸ್ ಎ ಬೂನ್. ಇಟ್ ಹಸ್ ಹೆಲ್ಪ್ಡ್ ಮಿಲಿಯನ್ಸ್ ಆಫ್ ಕಪಲ್ ಟು ಅಚೀವ್ ಪ್ರೆಗ್ನೆನ್ಸಿ. ಓಕೆ ಡಾಕ್ಟರ್, ತಾವು ಹೇಳಿದ್ರಿ IVF ಚಿಕಿತ್ಸೆ ಬಗ್ಗೆ. ಇನ್ ಕೇಸ್ ಮೆನ್ನಲ್ಲಿ ಸಮಸ್ಯೆ ಕಂಡು ಬಂದರೆ ಅಂದರೆ
ಈ IVF ಚಿಕಿತ್ಸೆ ಅನ್ನುವಂಥದ್ದು ಮಹಿಳೆಯಲ್ಲಿ ಸಮಸ್ಯೆ ಬಂದರೆ ಮಾತ್ರ ಈ ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಪುರುಷರಲ್ಲೂ ಕಂಡು ಬಂದರೆ ಕೊಡ್ತೀರಾ, ಹೇಗೆ? ಇಲ್ಲ, ಇದು ಒಂದು ಮಿತ್ ಇದೆ, ಮಿಸ್ಕನ್ಸೆಪ್ಷನ್ ಅಂತ ಹೇಳ್ಬೋದು. ಫರ್ಟಿಲಿಟಿ ಬಂಜೇದನ ಪ್ರಾಬ್ಲಮ್ ಬರೀ ಮಹಿಳೆಯರಿಗೆ ಮಾತ್ರ ಇಲ್ಲ. 40% ಫೀಮೇಲ್ಗಿದ್ರೆ 40-50% ಈಕ್ವಲಿ ಗಂಡಸರಿಗೂ ಬರುತ್ತೆ. ಅವ್ರಿಗೂ ಸೀಮೆನ್ ಕ್ವಾಲಿಟಿ, ವೀರ್ಯಾಣು ಕ್ವಾಲಿಟಿ ಕಡಿಮೆ ಇರುತ್ತೆ. ಮೇನ್ಲಿ ಲೈಫ್ ಸ್ಟೈಲ್, ಸ್ಮೋಕಿಂಗ್, ಆಲ್ಕೋಹಾಲ್, ಒಬಿಸಿಟಿ, ಇಲ್ಲಾಂದರೆ ಎನಿ ಅದರ್ ಮೆಡಿಕಲ್ ಪ್ರಾಬ್ಲಮ್ಸ್ ಲೈಕ್ ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರು, ಡಯಾಬಿಟೀಸು, ಬ್ರಾಂಕಿಯಲ್ ಆಸ್ತಮಾ, ಈ ಥರ ಪ್ರಾಬ್ಲಮ್ಸ್ ಇರೋದ್ರೆ ವೀರ್ಯಾಣು ಕ್ವಾಲಿಟಿ ಕಡಿಮೆ ಇರೋ ಚಾನ್ಸಸ್ ಇದೆ. ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಬೇಕಂದ್ರೆ ವೀರ್ಯಾಣು ಲಕ್ಷದಲ್ಲಿ ಇರಬೇಕು, ಒಳ್ಳೆ ಕ್ವಾಲಿಟಿ. ಈ ಥರ IVF ಟ್ರೀಟ್ಮೆಂಟಲ್ಲಿ ಈವನ್ 5 ವೀರ್ಯಾಣು ಇಲ್ಲ 10 ವೀರ್ಯಾಣು ಚೆನ್ನಾಗಿ ಕ್ವಾಲಿಟಿ ಇದ್ರೇನು ಅದು ನಾವು ಸೆಲೆಕ್ಟ್ ಮಾಡಿ ಮೊಟ್ಟೆ ಒಳಗಡೆ ಇಂಜೆಕ್ಟ್ ಮಾಡಿ ಭ್ರೂಣ ಮಾಡೋ ಪಾಸಿಬಿಲಿಟಿ ಇದೆ. So IVF came as a boon for, especially for male fertility, and equally male are responsible for fertility problem. ಓಕೆ ಡಾಕ್ಟರ್, ತಾವು ಸಾಕಷ್ಟು ಪೇಷಂಟ್ಗಳನ್ನು ಟ್ರೀಟ್ ಮಾಡಿದ್ದೀರಾ. IVFಗೆ ಸಂಬಂಧಪಟ್ಟಂಗೆ ಚಾಲೆಂಜಸ್ ಕೇಸಸ್ಗಳ ಬಗ್ಗೆ ಹೇಳೋದಾದರೆ ತಾವು ಕೆಲವು ಇಂಟ್ರೆಸ್ಟಿಂಗ್ ಕೇಸಸ್ ನಾವು ನೋಡಿದ್ದೀವಿ. ಒಂದು ದಂಪತಿಯರು ಬಂದರು, 4-5 ಟೈಮ್ IVF ಆಲ್ರೆಡಿ ಬೇರೆ ಕಡೆ ಮಾಡಿ ಫೇಲಿಯರ್ ಆಗಿ ಮದುವೆಯಾಗಿ ಆಲ್ಮೋಸ್ಟ್ 15 ವರ್ಷ ಆಗಿರೋ ಕಪಲ್. ಅವರು ಒಂದ್ಸಲನೂ ಪ್ರೆಗ್ನೆನ್ಸಿ ಆಗಿಲ್ಲ. ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇಬ್ಬರನ್ನ ಇವ್ಯಾಲ್ಯುವೇಟ್ ಮಾಡಿದ್ದೀವಿ. ಎಂಡೋಮೆಟ್ರಿಯೋಸಿಸ್ ಇತ್ತು ಅವ್ರಿಗೆ, ಅದು ನಾವು ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗಬೇಕು, ಅದೆಲ್ಲ ಫಸ್ಟ್ ಕೌನ್ಸಿಲಿಂಗ್ ಮಾಡಿ ಆಮೇಲೆ ಭ್ರೂಣ ಮಾಡೋಕ್ಕೆ ಮುಂಚೆ ಅವರು ಜೆನೆಟಿಕ್ ಟೆಸ್ಟ್, ಇಬ್ಬರಿಗೆ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು ಭ್ರೂಣನಲ್ಲಿನೂ ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ ಅಂತ ಟೆಸ್ಟ್ ಮಾಡಿ ಭ್ರೂಣ ಟ್ರಾನ್ಸ್ಫರ್ ಮಾಡಿದ್ದೀವಿ. ಆ ಕಪಲ್ ಕನ್ಸೀವ್ ಆಗಿದ್ದರು. ಆ್ಯಂಡ್ ಇನ್ನೊಂದು ಟೆಸ್ಟು ಮಾಡಿದ್ದೀವಿ, ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅಂತ ಹೇಳ್ತೀವಿ. ಒಂದೊಂದು ಫಿಮೇಲ್ ಲೇಡಿ ಗರ್ಭಕೋಶ ಒಳಗಡೆ ಎಂಡೋಮೆಟ್ರಿಯಮ್ ಅಂತ ಲೈನಿಂಗ್ ಬೆಳೆಯುತ್ತೆ, ಅದು ಬೇಬಿ ಬೆಡ್ ಅಂತ ಹೇಳ್ತೀವಿ. ಆ ಬೇಬಿ ಬೆಡ್ ಚೆನ್ನಾಗಿದ್ರೇ ಭ್ರೂಣ ಅಟ್ಯಾಚ್ ಆಗಿ ಬೆಳೆಯೋದು. ಸೊ ಆ ಲೇಡಿಗೆ ವಿಂಡೋ ಆಫ್ ಇಂಪ್ಲಾಂಟೇಷನ್, ನಾವು ಭ್ರೂಣ ಹಾಕಿದ ಟೈಮ್ ಕರೆಕ್ಟ್ ಟೈಮಲ್ಲಿ ಆಗ್ತೀವಾ ಅಂತ ತಿಳ್ಕೊಂಡು ಆಮೇಲೆ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಚೆಕ್ ಮಾಡಿದ್ದೀವಿ ಮತ್ತು ಆ ಭ್ರೂಣಕ್ಕೆ ಜೆನೆಟಿಕ್ ಟೆಸ್ಟ್ ಮಾಡಿ 5ನೇ ಸೈಕಲಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿ ಶಿ ಕನ್ಸೀವ್ಡ್ ಆ್ಯಂಡ್ ಡೆಲಿವರಿ ಆಯಿತು, ಹೆಲ್ದಿ ಮಗು ಡೆಲಿವರಿ ಆಯಿತು. ಓಕೆ ಡಾಕ್ಟರ್, ಇನ್ನು IVFನ ಕೆಲವು ಮಿತ್ಸ್ಗಳ ಬಗ್ಗೆ ಹೇಳೋದಾದರೆ ತಾವು IVF ಗ್ಯಾರಂಟಿ ಇಲ್ಲ, ಒಂದೇ ಸೈಕಲಲ್ಲಿ ಪ್ರೆಗ್ನೆನ್ಸಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ IVFಲ್ಲಿ ಒಂದು ಅಟೆಂಪ್ಟಲ್ಲಿ ಪ್ರೆಗ್ನೆನ್ಸಿ ಆಗೋದು ಚಾನ್ಸಸ್ ಬರೀ 45-50% ಚಾನ್ಸಸ್ ಇರುತ್ತೆ. ಸೊ ದಟ್ ಮೀನ್ಸ್ ಅವ್ರಿಗೆ ಪ್ರೆಗ್ನೆನ್ಸಿ ಆಗಲ್ಲ ಅಂತ ಇಲ್ಲ, ಸೆಕೆಂಡ್ ಟೈಮ್ ಮಾಡುವಾಗ ಪ್ರೆಗ್ನೆನ್ಸಿ ಆಗ್ಬೋದು. ಇನ್ನೊಂದು ಮಹಿಳೆಯರಿಗೆ ಮಾತ್ರ IVF ಫರ್ಟಿಲಿಟಿ ಪ್ರಾಬ್ಲಮ್ಸ್ ಅಂತ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಅದು ಕರೆಕ್ಟ್ ಇಲ್ಲ. 50% ಈಕ್ವಲಿ ಗಂಡಸರಿಗೂ ಪ್ರಾಬ್ಲಮ್ ಇರುತ್ತೆ. ಇದು 2 ಬೇಸಿಕ್ ಮಿಸ್ಕನ್ಸೆಪ್ಷನ್. ಇನ್ನೊಂದು ಮಲ್ಟಿಪಲ್ ಪ್ರೆಗ್ನೆನ್ಸಿ, ಟ್ವಿನ್ಸ್ ಟ್ರಿಪ್ಲೆಟ್ಸ್ ಆಗುತ್ತೆ, ಎಲ್ಲರಿಗೂ ಟ್ವಿನ್ಸ್ ಆಗುತ್ತೆ ಅಂತ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಬಟ್ ಅದು ಕರೆಕ್ಟ್ ಇಲ್ಲ, ಬರೀ 5-10% ಚಾನ್ಸ್ ಟ್ವಿನ್ಸ್ ಆಗೋದಕ್ಕೆ. ಟ್ರಿಪ್ಲೆಟ್ಸ್ಗೆ ಇನ್ನೂ ಕಡಿಮೆ ಚಾನ್ಸಸ್, 3-5%. ಬಟ್ ಈಗ ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜೀಸ್ ಬಂದಿದೆ, ಲೈಕ್ ಎಂಬ್ರಿಯೋ ಕಲ್ಚರ್ ಕಂಡೀಷನ್ಸ್. 3ನೇ ದಿನ ಭ್ರೂಣ ಹಾಕಿದರೆ ಟ್ವಿನ್ಸ್ ಚಾನ್ಸಸ್ ಇರುತ್ತೆ. ಸೊ ನಾವು 5 ದಿನಕ್ಕೆ ಬೆಳೆದ್ಬಿಟ್ಟು 5 ದಿನ ಭ್ರೂಣಕ್ಕೆ ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ. ಬ್ಲಾಸ್ಟೋಸಿಸ್ಟ್ ಬೇರೆ ಬೆಳೆದ್ರೆ ಆ ಕ್ವಾಲಿಟಿ ಭ್ರೂಣ ಎಂಬ್ರಿಯೋ ಗರ್ಭಕೋಶ ಒಳಗಡೆ ಅಟ್ಯಾಚ್ ಆಗೋ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಆವಾಗ ನಾವು 3 ಭ್ರೂಣ ಹಾಕಲ್ಲ, ಒಂದೇ ಭ್ರೂಣ ಹಾಕ್ತೀವಿ. ಒಳ್ಳೆ ಕ್ವಾಲಿಟಿ ಒಂದು ಭ್ರೂಣ ಆಗುವಾಗ ಟ್ವಿನ್ಸ್ ಮತ್ತು ಟ್ರಿಪ್ಲೆಟ್ಸ್ ರಿಸ್ಕ್ ಕಡಿಮೆ ಆಗುತ್ತೆ. ಸೊ ದ ಪಾಸಿಬಿಲಿಟಿ ಆಫ್ ಸಿಂಗಲ್ ಪ್ರೆಗ್ನೆನ್ಸಿ ಜಾಸ್ತಿ ಇರುತ್ತೆ. ಸೊ ಬೇಸಿಕ್ ಮಿಸ್ಕನ್ಸೆಪ್ಷನ್ಸ್ ಲೈಕ್ ಗ್ಯಾರಂಟಿ ಇರುತ್ತೆ ಅಂತ, ಇನ್ನೊಂದು ಮಲ್ಟಿಪಲ್ ಪ್ರೆಗ್ನೆನ್ಸಿ ಆಗುತ್ತೆ ಅಂತ, ಇನ್ನೊಂದು ಬರೀ ಫೀಮೇಲ್ಗೆ ಪ್ರಾಬ್ಲಮ್, ಇದೆಲ್ಲ ಬೇಸಿಕ್ ಮಿಸ್ಕನ್ಸೆಪ್ಷನ್ಸ್. ಓಕೆ ಡಾಕ್ಟರ್, ತಾವೇ ಹೇಳಿದ್ರಿ ಫಸ್ಟ್ IVF ಫೇಲ್ಯೂರ್ ಆಗುವಂಥ ಚಾನ್ಸಸ್ ಇರುತ್ತೆ, ಸೆಕೆಂಡ್ ನಾವು ಟ್ರೈ ಮಾಡ್ತೀವಿ ಅಂತ. ಸೊ ಫಸ್ಟ್ IVFಯಿಂದ ಸೆಕೆಂಡ್ IVFಗೆ ಎಷ್ಟು ಟೈಮ್ ಬೇಕಾಗುತ್ತೆ, ಅಂದರೆ ಎಷ್ಟು ಸಮಯದ ನಂತರದಲ್ಲಿ ಸೆಕೆಂಡನ್ನು ತಾವು ಟ್ರೈ ಮಾಡ್ತೀರಾ, ಹೇಗೆ? ಫಸ್ಟ್ ಒಂದ್ಸಲ IVF ಫೇಲಿಯರ್ ಆಗುವಾಗ ಆ ಕಪಲ್ ದಂಪತಿಗಳು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಬೇಕು. ಫಸ್ಟ್ ಎಲ್ಲಿ ಪ್ರಾಬ್ಲಮ್ ಆಯಿತು, ಏನಕ್ಕೆ ಅದು ಅಟ್ಯಾಚ್ ಆಗಿಲ್ಲ. ಸೊ ಅದು ಒಂದು ಕಂಬೈನ್ಡ್ ಕನ್ಸಲ್ಟೇಷನ್ ಇರಬೇಕು. ಏನು ಪ್ರಾಬ್ಲಮ್ ಅಂತ ಐಡೆಂಟಿಫೈ ಮಾಡಿ ನೆಕ್ಸ್ಟ್ ಟೈಮ್ ಅದು ನಾವು ಅವಾಯ್ಡ್ ಮಾಡೋಕ್ಕಾಗತ್ತೆ. ಸೊ ಅದಕ್ಕೆ ಮಿನಿಮಮ್ ಡಯಾಬಿಟೀಸ್ ಇದ್ದರೆ, ಅನ್ಕಂಟ್ರೋಲ್ ಇದ್ದರೆ ಅದು ಕಂಟ್ರೋಲ್ ಮಾಡೋದು, ಹೈಪರ್ ಟೆನ್ಷನ್ ಕಂಟ್ರೋಲ್ ಇಲ್ಲಾಂದರೆ ಅದು ಕಂಟ್ರೋಲ್ ಮಾಡೋದು, ಯೂಟ್ರಸ್ ಲೈನಿಂಗಲ್ಲಿ ಗರ್ಭಕೋಶ ಒಳಗಡೆ ಏನಾದರೂ ಇನ್ಫೆಕ್ಷನ್ ಆಗಿದೆಯಾ ಅದು ಎಲ್ಲ ಟೆಸ್ಟಲ್ಲಿ ಕಾಣಿಸಲ್ಲ, ಅಡ್ವಾನ್ಸ್ಡ್ ಟೆಸ್ಟ್ ಇದೆ. ಇಲ್ಲಾಂದರೆ ಭ್ರೂಣನಲ್ಲಿ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ, ಅದರ ಫಸ್ಟು ಒಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್, ಎಲ್ಲಿ ಪ್ರಾಬ್ಲಮ್ ಅಂತ ಐಡೆಂಟಿಫೈ ಮಾಡಿಕೊಂಡು
ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಡಯಟು, ಎಕ್ಸಸೈಸ್, ಒಬಿಸಿಟಿ ಇದ್ದರೆ ಅದು ಕಂಟ್ರೋಲ್ ಮಾಡಿಬಿಟ್ಟು 1 or 2 months ಸಪ್ಲಿಮೆಂಟ್ಸ್ ಏನಾದರೂ ತೊಗೊಂಡು ಆಮೇಲೆ ಟ್ರೈ ಮಾಡ್ಬೋದು. ಓಕೆ ಡಾಕ್ಟರ್, ಮತ್ತೊಂದು ವಿಚಾರ ಅಂತಂದರೆ ಸಾಕಷ್ಟು ಜನರಿಗೆ ಒಂದು ಅನುಮಾನ ಇರುವಂಥದ್ದು ಅಂದರೆ IVF ಬೇಬಿಗೂ ನಾರ್ಮಲ್ ಬೇಬಿಗೂ ವ್ಯತ್ಯಾಸ ಇರುತ್ತೆ. ಅದು ಅಂದರೆ ಇದು ಟ್ರೀಟ್ಮೆಂಟ್ ಮುಖಾಂತರ ಬರುವಂಥ ಮಗು ಅಲ್ವಾ, ಅದರಲ್ಲಿ ಏನಾದರೂ ಮಗು ಮುಂದೆ ಫ್ಯೂಚರಲ್ಲಿ ಏನಾದರೂ ಅಂದರೆ ಅವರ ಹೆಲ್ತ್ ಬಗ್ಗೆ ಏನಾದರೂ ಸಮಸ್ಯೆಗಳು ಎದುರಿಸುವಂಥ ಚಾನ್ಸಸ್ ಇರುತ್ತಾ? ಇಂಥದ್ದೊಂದು ಸಾಕಷ್ಟು ಅನುಮಾನ ಪೇರೆಂಟ್ಸ್ಗಳಿಗೆ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ತಾವು ಹೇಳೋದಾದರೆ, ಇದು ನ್ಯಾಚುರಲ್ ಪ್ರೆಗ್ನೆನ್ಸಿಲಿನೂ ಮಿಸ್ಕ್ಯಾರೇಜಸ್ ರಿಸ್ಕ್ ಇದೆ, ಅಬ್ನಾರ್ಮಲ್ ಚೈಲ್ಡ್ ಬರೋ ಚಾನ್ಸಸ್ 1-2% ಇದೆ. ಸೊ IVF ಅಲ್ಲಿನೂ ಅದೇ ಚಾನ್ಸಸ್ 1% ಇಲ್ಲ 2% ಜೆನೆಟಿಕ್ಲಿ ಅಬ್ನಾರ್ಮಲ್ ಚೈಲ್ಡ್ ಚಾನ್ಸಸ್ ಇದೆ. IVFಗೋಸ್ಕರ ಎಕ್ಸ್ಟ್ರಾ ರಿಸ್ಕ್, ಎಕ್ಸ್ಟ್ರಾ ಚಾನ್ಸಸ್ ಅಂತ ಏನೂ ಇಲ್ಲ. ಬಟ್ ಟ್ವಿನ್ ಪ್ರೆಗ್ನೆನ್ಸೀಸ್ ಆಗುವಾಗ ರಿಸ್ಕ್ ಆಫ್ ಪ್ರೀಟರ್ಮ್ ಡೆಲಿವರೀಸ್, ಪ್ರೀಟರ್ಮ್ ಅಂದರೆ 10 ತಿಂಗಳು ಹೋಗಲ್ಲ, 8 ತಿಂಗಳು 7 ತಿಂಗಳಲ್ಲಿ ಹುಟ್ಟುವಾಗ ಆ ಥರ ಮಗುಗೆ ಪ್ರೀಟರ್ಮ್ ರಿಸ್ಕ್, ಬೇಬಿ ವೆಯ್ಟ್ ಕಮ್ಮಿ ಇರೋದು, NICUಲಿ ಅಡ್ಮಿಷನ್, ಸೊ ಆ ಥರ ರಿಸ್ಕ್ ಟ್ವಿನ್ಸ್ ಇರುವಾಗ ಬರುತ್ತೆ. ಬಟ್ ಸಿಂಗಲ್ ಪ್ರೆಗ್ನೆನ್ಸಿಯಲ್ಲಿ ಸ್ಟಡೀಸ್ ಮಾಡಿದ್ದಾರೆ, ನ್ಯಾಚುರಲ್ ಪ್ರೆಗ್ನೆನ್ಸಿಯಲ್ಲಿ ಕಮ್ಮಿ ರಿಸ್ಕಾ, IVF ಅಲ್ಲಿ ಜಾಸ್ತಿ ರಿಸ್ಕ್ ಇದೆಯಾ ಅಂತ ಬೇರೆ ಸ್ಟಡೀಸ್ ದೇ ಹ್ಯಾವ್ ಡನ್. ಆ್ಯಂಡ್ ಫೈನಲ್ ಆಗಿ ಏನು ಗೊತ್ತಾಯ್ತಂದರೆ ನ್ಯಾಚುರಲ್ ಪ್ರೆಗ್ನೆನ್ಸಿಯಲ್ಲಿನೂ 1-2%, IVF ಅಲ್ಲಿನೂ ಅದೇ 1-2% ರಿಸ್ಕ್ ಆಫ್ ಅಬ್ನಾರ್ಮಲ್ ಚೈಲ್ಡ್. ಇದರಲ್ಲಿ ಜಾಸ್ತಿ ರಿಸ್ಕ್ ಏನೂ ಇಲ್ಲ. ಸೊ ಪೀಪಲ್ ನೀಡ್ ನಾಟ್ ವರಿ ದಟ್ IVF ಬೇಬೀಸ್ ವಿಲ್ ಆಲ್ವೇಸ್ ಹ್ಯಾವ್ ಪ್ರಾಬ್ಲಮ್. ಇನ್ ಕೇಸ್ IVF ಟ್ರೀಟ್ಮೆಂಟ್ ಫೇಲ್ಯೂರ್ ಆದರೆ ಮುಂದಿನ ಆಪ್ಷನ್ ಏನು? ಫಸ್ಟ್ ಅದು ಏನಕ್ಕೆ ಫೇಲಿಯರ್ ಆಯಿತು ಅಂತ ನಾವು ತಿಳ್ಕೋಬೇಕು. ಎಗ್ ಕ್ವಾಲಿಟಿನ, ವೀರ್ಯಾಣು ಕ್ವಾಲಿಟಿನ, ಗರ್ಭಕೋಶ ಒಳಗಡೆ ಏನಾದರೂ ಪ್ರಾಬ್ಲಮ್ ಇದೆಯಾ? ಸಾಲ್ವಬಲ್ ಪ್ರಾಬ್ಲಮ್ಸ್ ವಿ ಕ್ಯಾನ್ ಟ್ರೀಟ್. ಗರ್ಭಕೋಶ ಒಳಗಡೆ ಇನ್ಫೆಕ್ಷನ್ ಇದ್ದರೆ ಅದು ಟ್ರೀಟ್ ಮಾಡ್ಬೋದು, ಲೈನಿಂಗ್ ಕಡಿಮೆ ಇದ್ದರೆ ಅದಕ್ಕೆ ಮೆಡಿಸಿನ್ಸ್ ಇದೆ. ಬಟ್ ಏಜ್ ಜಾಸ್ತಿ ಆಗುವಾಗ, ಮಗಳೇರು ಏಜ್ 38-40 ಮೇಲೆ ಆಗಿ ಮೊಟ್ಟೆ ಕ್ವಾಲಿಟಿ ಕಡಿಮೆ ಇರುವಾಗ ಅದಕ್ಕೆ ಏನಾದರೂ ಆಪ್ಷನ್ಸ್ ಇದೆ. ಬೇರೆ ಆಪ್ಷನ್ಸ್ ಅಂದರೆ ಡೋನರ್ ಆಪ್ಷನ್ಸ್, 30 ವಯಸ್ಸು ಒಳಗಡೆ ಇರೋರ್ದು ಬೇರೆ ಯಾರ್ದಾದ್ರು ಮೊಟ್ಟೆ ಯೂಸ್ ಮಾಡಿ IVF ಮಾಡ್ಬೋದು. ಅದು ದ್ಯಾಟ್ ಈಸ್ ದ ಸೇಮ್ ಫಾರ್ ಮೇಲ್ ಆಸ್ ವೆಲ್. ಮಲ್ಟಿಪಲ್ ಫೇಲಿಯರ್ಸ್, ಅವ್ರದ್ದು ವೀರ್ಯಾಣು ಕ್ವಾಲಿಟಿ ತುಂಬ ಕಡಿಮೆ ಇದ್ದರೆ ಮಲ್ಟಿಪಲ್ IVF ಫೇಲಿಯರ್ ಆಗಿ, ಇಲ್ಲಾಂದರೆ ಮಿಸ್ಕ್ಯಾರೇಜ್ ಏನಾದರೂ ವೈಫ್ಗಾದರೆ ದೇರ್ ಆರ್ ಅದರ್ ಆಪ್ಷನ್ಸ್ ಅವೈಲಬಲ್, ಲೈಕ್ ಥರ್ಡ್ ಪಾರ್ಟಿ ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ. ಅದು ದೇ ಕ್ಯಾನ್ ಡಿಸ್ಕಸ್. ಡಾಕ್ಟರ್, ಇನ್ ಕೇಸ್ ಥೈರಾಯ್ಡ್ ಪ್ರಾಬ್ಲಮ್ ಅಥವಾ PCOD ಸಮಸ್ಯೆ ಅಥವಾ ಇನ್ನೇನಾದ್ರು ಗರ್ಭಕೋಶದಲ್ಲಿ ಸಿಸ್ಟ್ ಅಂಥದ್ದೇನಾದರೂ ಕಾಣಿಸ್ಕೊಂಡ್ರೆ ಅಂಥವರಿಗೆ ಈ IVF ಮಾಡಬಹುದಾ, ಹೇಗೆ ಮಾಡ್ಬೋದು? ಬಟ್ ಇದೆಲ್ಲ ಸಿಂಪಲ್ ಪ್ರಾಬ್ಲಮ್ಸ್. ಥೈರಾಯ್ಡ್ ಪ್ರಾಬ್ಲಮ್ಸ್, ಆ್ಯನೋವುಲೇಷನ್, PCOD ಇದೆಲ್ಲ ಕ್ಯಾನ್ ಬಿ ಟ್ರೀಟೆಡ್, ಮೆಡಿಸಿನ್ಸಲ್ಲೇ ಕಂಟ್ರೋಲಲ್ಲಿ ಬರ್ಬೋದು. ಸೊ ಫರ್ಟಿಲಿಟಿ ಪ್ರಾಬ್ಲಮ್ಸ್ ವಿ ಕ್ಯಾನ್ ಕ್ಯಾಟಗರೈಸ್. ಇದು ಫೀಮೇಲ್ಗೆ ಬರೋ ಪ್ರಾಬ್ಲಮ್, ಇದು ಮೇಲ್ಗೆ ಪ್ರಾಬ್ಲಮ್ ಅಂತ. ಫೀಮೇಲ್ಗೆ ಮೇಯ್ನ್ ನೋಡಿದ್ರೆ PCOS ಅಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್. ತಿಂಗಳೇ ಮೊಟ್ಟೆಗಳು ಬೆಳೆಯಲ್ಲ, ಪೀರಿಯಡ್ ಇರೆಗ್ಯುಲರ್ ಇರುತ್ತೆ, ಹೇರ್ ಫಾಲ್ ಇರುತ್ತೆ, ದಪ್ಪಗಿರ್ತಾರೆ. ಸೊ ಅದು ಹಾಫ್ ದ ಟ್ರೀಟ್ಮೆಂಟ್ ಲೈಫ್ ಸ್ಟೈಲ್. ಅವ್ರಿಗೆ ವೆಯ್ಟ್ ರಿಡಕ್ಷನ್, ಡಯಟು, ಎಕ್ಸಸೈಸು, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಹೇಳ್ತೀವಿ. ಆಮೇಲೆ ಮೊಟ್ಟೆ ಬೆಳೆಯೋಕ್ಕೆ ಟ್ಯಾಬ್ಲೆಟ್ ಕೊಡ್ತೀವಿ. ಮೊಟ್ಟೆಗೆ ಬೆಳೆಯುವಾಗ ಓವ್ಯುಲೇಷನ್ ಟೈಮಲ್ಲಿ ಟ್ರೈ ಮಾಡೋಕ್ಕೆ ಹೇಳ್ತೀವಿ. ಇದು ಒಂದು ಮೇಯ್ನ್ ಪ್ರಾಬ್ಲಮ್, ಮಹಿಳೆಯರಿಗೆ ಇರೋದು ಮೇಯ್ನ್ ಪ್ರಾಬ್ಲಮ್ ಓವ್ಯುಲೇಟರಿ ಡಿಸಾರ್ಡರ್ಸ್. ಅದು ಬಿಟ್ಟು ಸೆಕೆಂಡ್, ಗರ್ಭಕೋಶ ಒಳಗಡೆ ಗಡ್ಡೆ ಇರೋದು, ಫೈಬ್ರಾಯ್ಡ್ಸ್, ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಇರುವಾಗಲೂ ಅವ್ರಿಗೆ ಪೀರಿಯಡ್ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಬರುತ್ತೆ, ಹೆವಿ ಬ್ಲೀಡಿಂಗ್ ಇರುತ್ತೆ, ಇಲ್ಲಾಂದರೆ ಮಿಸ್ಕ್ಯಾರೇಜ್, ಪದೇ ಮಿಸ್ಕ್ಯಾರೇಜ್ ಆಗೋದು, ಇದು ಇನ್ನೊಂದು ಪ್ರಾಬ್ಲಮ್. ಥರ್ಡ್ ಒನ್ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಎಂಡೋಮೆಟ್ರಿಯೋಸಿಸ್ ಅಂದರೆ ರಕ್ತಗುಳ್ಳೆ. ಪೀರಿಯಡ್ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಇರುತ್ತೆ, ತುಂಬ ಹೆವಿ ಬ್ಲೀಡಿಂಗ್ ಆಗುತ್ತೆ, ಪ್ರೆಗ್ನೆನ್ಸಿ ಆಗಲ್ಲ. ಇದಕ್ಕೂ ಪ್ರಾಬ್ಲಮ್ಸ್, ಈ ಥರ ಪ್ರಾಬ್ಲಮ್ಸ್ ಕಾಮನ್ ಥಿಂಗ್. ಇದು ಬಿಟ್ಟು ರಿಪೀಟೆಡ್ ವಜೈನಲ್ ಇನ್ಫೆಕ್ಷನ್ ಆಗಿ ಫೆಲೋಪಿಯನ್ ಟ್ಯೂಬ್ ಏನಾದರೂ ಬ್ಲಾಕೇಜ್ ಆಗಿದ್ರೆ ದೆನ್ ಅಗೇನ್ ದಟ್ ಈಸ್ ಒನ್ ರೀಸನ್. ಮೇಲ್ಗೆ ನೋಡುವಾಗ ವೀರ್ಯಾಣು ಕ್ವಾಲಿಟಿ ಕಡಿಮೆ ಇರುತ್ತೆ, ಇಲ್ಲಾಂದರೆ ಸೆಕ್ಚುವಲ್ ಪ್ರಾಬ್ಲಮ್ಸ್ ಇರುತ್ತೆ, ರೆಗ್ಯುಲರ್ ಇಂಟರ್ಕೋರ್ಸ್ ಮಾಡೋಕ್ಕಾಗಲ್ಲ, ಅನ್ಕಂಟ್ರೋಲ್ ಡಯಾಬಿಟೀಸ್, ಅನ್ಕಂಟ್ರೋಲ್ ಹೈ ಬ್ಲಡ್ ಪ್ರೆಷರ್, ಇಲ್ಲಾಂದರೆ ಒಬಿಸಿಟಿ, ಬ್ರಾಂಕಿಯಲ್ ಆಸ್ತಮಾ, ಇಲ್ಲಾಂದರೆ ಎನಿ ಹರ್ನಿಯಾ, ಹೈಡ್ರೋಸಿಲ್, ಈ ಥರ ಪ್ರಾಬ್ಲಮ್ಸ್ ಇರುವಾಗ ಮೇಲ್ ಪ್ರಾಬ್ಲಮ್ ಅದನ್ನು ಒಂದು ರೀಸನ್ ಇರ್ಬೋದು. 30-40% ಫೀಮೇಲ್ಸ್ ಫರ್ಟಿಲಿಟಿ ಪ್ರಾಬ್ಲಮ್ ರೀಸನ್ ಇರುತ್ತೆ. ಈಕ್ವಲಿ ಗಂಡಸರು 40-50% ಪ್ರಾಬ್ಲಮ್ಸ್ ಇರುತ್ತೆ. 30% ಕಂಬೈನ್ಡ್ ಇಬ್ರಿಗೂ ಇರುತ್ತೆ ಪ್ರಾಬ್ಲಮ್. ಓಕೆ ಡಾಕ್ಟರ್, ಈಗ IVF ಟ್ರೀಟ್ಮೆಂಟ್ಗೆ ಏನಾದರೂ ಏಜ್ ಲಿಮಿಟ್ ಇದೆಯಾ, ಹೇಗೆ? ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಮದುವೆ ಆಗೋದೇ ಲೇಟಾಗಿ, ಅಂಥದ್ರಲ್ಲಿ ಅವರಿಗೆ ಈ PCOD ಅಂತ ಸಮಸ್ಯೆ ಎಲ್ಲ ಇದ್ದರೆ ಇನ್ನೂ ಸ್ವಲ್ಪ ಟೈಮ್ ತೊಗೋಬೇಕಾಗತ್ತೆ. ಆ ಟೈಮಲ್ಲಿ IVF ಸಕ್ಸಸ್ ಆಗುತ್ತಾ ಅಥವಾ ಮಕ್ಕಳು ಪಡೆಯುವಂಥದ್ದು ಸಕ್ಸಸ್ ಆಗುತ್ತಾ, ಹೇಗೆ?
ನಾನು ಫಸ್ಟ್ ಹೇಳಿದ್ದೀನಲ್ಲ, ವಿಮೆನ್ಸ್ ಏಜ್ ತುಂಬ ಇಂಪಾರ್ಟೆಂಟ್. 35 ವಯಸ್ಸು ಆದಮೇಲೆ ಸ್ವಂತ ಮಟ್ಟ ಯೂಸ್ ಮಾಡಿ IVF ಮಾಡುವಾಗ ಮತ್ತೆ ಕ್ವಾಲಿಟಿ ಕಡಿಮೆ ಆಗುತ್ತೆ, ನಂಬರ್ಸು ಕಡಿಮೆ ಆಗುತ್ತೆ, ಪ್ರೆಗ್ನೆನ್ಸಿ ಚಾನ್ಸಸ್ ಕಡಿಮೆ ಆಗುತ್ತೆ 35 ವಯಸ್ಸು ಆದಮೇಲೆ. ಬಟ್ ದಟ್ ಡಸಂಟ್ ಮೀನ್ ದೇ ಕ್ಯಾನ್ ಸ್ಟಾಪ್. ART ರೂಲ್ ಪ್ರಕಾರ ಅಪ್ ಟು 50 years ಆಫ್ ಏಜ್ IVF ಮಾಡ್ಬೋದು. ಇನ್ನು IVF ಟ್ರೀಟ್ಮೆಂಟ್ ತಗೋಬೇಕು ಅನ್ನುವಂತಹ ಕಪಲ್ಗಳಿಗೆ ತಾವು ನೀಡುವಂತಹ ಅಡ್ವೈಸ್? ಫಸ್ಟ್ IVF ಮುಂಚೆ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಎನಿ ಅಂಡರ್ಲೈಯಿಂಗ್ ಮೆಡಿಕಲ್ ಡಿಸಾರ್ಡರ್, ನಿಮ್ಗೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದರೆ ಅದು ಕಂಟ್ರೋಲ್ ಮಾಡ್ಕೊಳ್ಳಿ. ಹೈಪರ್ ಟೆನ್ಷನ್ ಇದ್ದರೆ ಮೆಡಿಸಿನ್ ತೊಗೊಂಡು ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಡಯಟ್, ಎಕ್ಸಸೈಸ್ ಮಾಡಿ ಅದು ಕಂಟ್ರೋಲಲ್ಲಿ ತೊಗೊಂಡ್ಬಿಡಿ. ಸೆಕೆಂಡ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುವಾಗ ಸಪ್ಲಿಮೆಂಟ್ಸ್, ರೆಗ್ಯುಲರ್ ಆಗಿ ಎಕ್ಸಸೈಸ್, ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಇರಬೇಕು, ಸಮ್ ಯೋಗ, ಮೆಡಿಟೇಷನ್ ಏನಾದರೂ ಮಾಡಬೇಕು. ಸೊ ಲೈಕ್ ದ್ಯಾಟ್ ಲೈಫ್ ಸ್ಟೈಲ್ ಚೇಂಜ್, ಪ್ಲಸ್ ಫೈನಾನ್ಷಿಯಲಿ ನೀವು ರೆಡಿ ಆಗಿರಬೇಕು. IVF ಟ್ರೀಟ್ಮೆಂಟ್ ಇನ್ವಾಲ್ವ್ಸ್ ಮನಿ ಅಲ್ವಾ, ಸೊ ಅದು ಇಂಜೆಕ್ಷನ್ಸ್ ಕಾಸ್ಟ್ ಎಲ್ಲ ಇರುತ್ತೆ. ಸೊ ಪ್ಲಸ್ ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಇರಬೇಕು. ಫೈನಾನ್ಷಿಯಲಿ ಯು ಹ್ಯಾವ್ ಟು ಪ್ರಿಪೇರ್, ಬಿಕಾಸ್ IVF ಗ್ಯಾರಂಟಿ ಇಲ್ಲ, 45-50% ಅಷ್ಟೇ ಚಾನ್ಸಸ್. ಫೇಲಿಯರ್ ಆದರೆ ಹೌ ಟು ಕೋಪ್ ಅಪ್, ಫಸ್ಟ್ ಮೆಂಟಲಿ ನೀವು ಪ್ರಿಪೇರ್ ಆಗಿರಬೇಕು. ಪ್ಲಸ್ ಫೈನಾನ್ಷಿಯಲ್ ಆ್ಯಂಡ್ ಯುವರ್ ಟೈಮ್, ಡೈಲಿ ಇಂಜೆಕ್ಷನ್ ಹಾಸ್ಪಿಟಲ್ ಹೋಗಬೇಕು. ದಟ್ ಯು ಹ್ಯಾವ್ ಟು arrange the time limit in your office. So first time, second financially you should be ready, stress levels you have to keep it down, plus any medical problem iruvaga adu control alli madkondo then you have to be prepared, positive negative ಎರಡಕ್ಕೂ ನೀವು ರೆಡಿ ಇರಬೇಕು. then once it fails, that disappointment ಇರಬಾರ್ದು. next ಏನು ಮಾಡಬೇಕು, perseverance is the secret. perseverance ಅಂದರೆ ಒಂದ್ಸಲ ಫೇಲಿಯರ್ ಆದರೆ ಹಂಗೆ ಬಿಡಬಾರ್ದು. ನೆಕ್ಸ್ಟ್ ಏನು ಮಾಡೋದು, ಏನು ಇದು ಫೇಲಿಯರ್ ಆಯಿತು, ಏನಕ್ಕೆ ಇದು ಫೇಲಿಯರ್ ಆಯಿತು ಅದು ಐಡೆಂಟಿಫೈ ಮಾಡಿ ಇಮಿಡಿಯೇಟ್. ಏಜ್ ಜಾಸ್ತಿ ಇರುವಾಗ ಡಿಲೇ ಮಾಡಬಾರ್ದು. 6 months ಬ್ರೇಕ್ ತೊಗೊಳ್ತೀನಿ, 1 year ಬ್ರೇಕ್ ತೊಗೊಳ್ತೀನಿ, ಅದು ಒಳ್ಳೇದಲ್ಲ. ಯಾವ ಕಪಲ್ ಬೇಗ 6 months ಕಂಟಿನ್ಯೂಸ್, ಇಲ್ಲಾಂದರೆ 1 year ಕಂಟಿನ್ಯೂಸ್ ಟ್ರೀಟ್ಮೆಂಟಲ್ಲಿ ಇದ್ದಾರೋ ಅವ್ರಿಗೆ ರಿಸಲ್ಟ್ಸ್ ಬರೋದು. ಪರ್ಸೀವರೆನ್ಸ್ ಇದೆ ಸೀಕ್ರೆಟ್ ಟು ಸಕ್ಸಸ್. ಓಕೆ ಡಾಕ್ಟರ್, IVF ಟ್ರೀಟ್ಮೆಂಟ್ ತಗೊಂಡ ನಂತರದಲ್ಲಿ ಲೈಫ್ ಸ್ಟೈಲ್ ಹೆಂಗಿರಬೇಕು? ಲೈಫ್ ಸ್ಟೈಲ್ ಆಸ್ ಎ ಸೈಡ್ ಫೈನಾನ್ಷಿಯಲ್, ಇಮೋಷ್ನಲ್, ಸೈಕಲಾಜಿಕಲ್ ಸ್ಟ್ರೆಸ್ ತುಂಬ ಇರುತ್ತೆ IVF. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಟ್ರೀಟ್ಮೆಂಟ್ ಐಡಿಯಲ್ BMI ಇರಬೇಕು. ಬಾಡಿ ವೆಯ್ಟ್ ದಪ್ಪ ಇರೋರು ಡಯಟ್ ಎಕ್ಸಸೈಸ್ ಮಾಡಿ ವೆಯ್ಟ್ ಕಡಿಮೆ ಮಾಡಬೇಕು. ಸ್ಮೋಕಿಂಗ್, ಆಲ್ಕಹಾಲ್ ಹ್ಯಾಬಿಟ್ಸ್, ಏನಾದರೂ ಡ್ರಗ್, ಈ ಥರ ಏನಾದರೂ ಹ್ಯಾಬಿಟ್ಸ್ ಇದ್ದರೆ ಇದೆಲ್ಲ ಸ್ಟಾಪ್ ಮಾಡಿ ಯು ಹ್ಯಾವ್ ಟು ಹ್ಯಾವ್ ಎ ಹೆಲ್ದಿ ಲೈಫ್ ಸ್ಟೈಲ್. ಈಟಿಂಗ್ ಆನ್ ಟೈಮ್, ಕರೆಕ್ಟ್ ಟೈಮ್ಗೆ ಊಟ ಮಾಡೋದು, ಹೆಲ್ದಿ ಡಯಟ್ ತಿನ್ನೋದು, ಐಡಿಯಲ್ ವೆಯ್ಟ್ ಮೇಂಟೈನ್ ಮಾಡೋದು, ಮೆಡಿಕಲ್ ಡಿಸಾರ್ಡರ್ಸ್ ಕಂಟ್ರೋಲಲ್ಲಿ ಇರಬೇಕು. ದೆನ್ ಸಪ್ಲಿಮೆಂಟ್ಸ್, ಇಬ್ಬರಿಗೂ ಸಪ್ಲಿಮೆಂಟ್ಸ್ ಇದೆ, ಮಗಳಿರ್ಗೂ ಇದೆ, ಗಂಡಸರಿಗೂ ಇದೆ. ಸೊ ಆ ಥರ ಪ್ರಾಪರ್ ಸಪ್ಲಿಮೆಂಟ್ಸ್ ತೊಗೊಂಡು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಡಾಕ್ಟರ್, ಇನ್ನು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ ಯಾವೆಲ್ಲ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಬಂದಿದೆ? ರೀಸೆಂಟ್ IVF ಹ್ಯಾಸ್ ಅಡ್ವಾನ್ಸ್ ಸೋ ಮಚ್. ಲೈಕ್ ಬಿಫೋರ್ ಮುಂಚೆ ಎಲ್ಲ ಡೇ 3 ಭ್ರೂಣ, 3 ದಿನ ಬೆಳೆದಿರೋದು ಭ್ರೂಣ ನಾವು ಗರ್ಭಕೋಶ ಒಳಗಡೆ ಹಾಕ್ತಾಯಿದ್ವಿ. ಇವಾಗ ಲೇಟೆಸ್ಟ್ ಟೆಕ್ನಿಕ್ಸ್ ಬಂದಿದೆ, ಪ್ರಿಸರ್ವೇಷನ್ ಮೆಥಡ್ಸ್, ICSI ಪ್ರೊಸೀಜರ್ಸ್. ಸೊ ನಾವು 5 ದಿನಕ್ಕೆ ಬೆಳೆದು ಆಮೇಲೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅದನ್ನೆಲ್ಲ ಪ್ರೆಗ್ನೆನ್ಸಿ ಚಾನ್ಸಸ್ 30ಇಂದ ಈಗ 45-50% ವರೆ ಬಂದಿದೆ ಬ್ಲಾಸ್ಟೋಸಿಸ್ ಟ್ರಾನ್ಸ್ಫರ್ ಮಾಡುವಾಗ. ನೆಕ್ಸ್ಟ್ ಎಂಬ್ರಿಯೋ ಫ್ರೀಸಿಂಗ್ ಟೆಕ್ನಿಕ್ಸ್ ಅಂತ, ಮುಂಚೆ ಎಲ್ಲ ಭ್ರೂಣ ಮಾಡಿ ಅದೇ ತಿಂಗಳು ಒಳಗಡೆ ಆಗ್ತಾ ಇದ್ದೀವಿ, ಯಾಕೆಂದರೆ ಅದು ಪ್ರಿಸರ್ವ್ ಮಾಡಿ ರೀಥಾ ಮಾಡುವಾಗ ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿರಲ್ಲ. ಸೊ ಬಟ್ ಇವಾಗ ಲೇಟೆಸ್ಟ್ ವಿಟ್ರಿಫಿಕೇಷನ್ ಟೆಕ್ನಿಕ್ಸ್ ಅಂತ ಬಂದಿದೆ. ಟೆಕ್ನಿಕ್ಸ್ ಮೀನ್ಸ್ ಪ್ರಿಸರ್ವೇಷನ್ ಮೆಥಡ್ಸ್. ಸೊ ಅದರಲ್ಲಿ 90-95% ನಾವು ಒಳ್ಳೆ ಕ್ವಾಲಿಟಿ ಭ್ರೂಣ ಫ್ರೀಸ್ ಮಾಡುವಾಗ ವೆನ್ ವಿ ಬ್ರಿಂಗ್ ಇಟ್ ಬ್ಯಾಕ್ ಟು ರೂಮ್ ಟೆಂಪ್ರೇಚರ್, ಯಾವಾಗ ಬೇಕೋ ಅದು ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಆ ಫ್ರೀಸಿಂಗ್ ಟೆಕ್ನಿಕ್ಸ್ ತುಂಬ ಅಡ್ವಾನ್ಸ್ ಆಗಿದೆ. ಅದೇ ಕ್ವಾಲಿಟಿಯಲ್ಲಿ ಭ್ರೂಣ ಈವನ್ ಆಫ್ಟರ್ 2 years, 3 years ಆದಮೇಲೂ ಅದೇ ಕ್ವಾಲಿಟಿ ಭ್ರೂಣ ಬರುತ್ತೆ. ದೆನ್ ವಿ ಟ್ರಾನ್ಸ್ಫರ್. ನಾವು ಈ ರೀಸೆಂಟಾಗೂ ಮಾಡಿದ್ದೀವಿ ಅಪೋಲೋ ಅಲ್ಲಿ. ಒಂದು ಪೇಷಂಟ್ ಫಸ್ಟ್ ಒಂದು ಮಗು ಆಗಿದೆ, 5 ವರ್ಷ ಮುಂಚೆ ಆಯಿತು. 5 ವರ್ಷ ಆದಮೇಲೆ ಇವಾಗ ಬಂದರು ಸೆಕೆಂಡ್ ಮಗು ಬೇಕಂತ. ಆವಾಗ ಫ್ರೀಸ್ ಮಾಡಿರೋದು ಭ್ರೂಣ ಇವಾಗ ನಾವು ಒಳಗಡೆ ಹಾಕಿ ಆವಾಗ ಕನ್ಸೀವ್ ಆಗಿದ್ದಾರೆ. ಸೊ ಲೇಟೆಸ್ಟ್ ವೆಟ್ರಿಫಿಕೇಷನ್ ಟೆಕ್ನಿಕ್ಸ್ ಒಂದು ಬಂದಿದೆ. ನೆಕ್ಸ್ಟ್ ಇಸ್ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟ್ ಅಂತ. ಸೊ ಒಂದು ದಂಪತಿಗೆ ರಿಪೀಟೆಡ್ ಮಿಸ್ಕ್ಯಾರೇಜ್ ಆಗಿದ್ದಾರೆ, ಇಲ್ಲಾಂದರೆ ಜೆನೆಟಿಕ್ಲಿ ಅಬ್ನಾರ್ಮಲ್ ಚೈಲ್ಡ್ ಇರುವಾಗ ಆ ಭ್ರೂಣನಲ್ಲಿ ಆ ಪ್ರಾಬ್ಲಮ್ ಇದೆಯಾ ಅಂತ ಐಡೆಂಟಿಫೈ ಮಾಡೋದಕ್ಕೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಆ ಭ್ರೂಣನ ಟೆಸ್ಟ್ ಮಾಡಿ ಒಳ್ಳೆ ಕ್ವಾಲಿಟಿ ಭ್ರೂಣ ಮಾತ್ರ ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಒಂದು ರೀಸೆಂಟ್ ಅಡ್ವಾನ್ಸ್ಡ್. ಎಲ್ಲರಿಗೂ ಮಾಡಲ್ಲ ಅದು, ಬಟ್ ವೆನ್ ದರ್ ಇಸ್ ಎ ರಿಕ್ವೈರ್ಡ್ ಕಪಲ್, ಈ ಥರ ಪ್ರಾಬ್ಲಮ್ ಇರೋ ಕಪಲ್ಗೆ ಮಾತ್ರ ಈ ಥರ ಅಡ್ವಾನ್ಸ್ ಟೆಕ್ನಿಕ್ ಇದೆ. ಇದು ಬಿಟ್ಟು ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅರೇ ಅಂತ ಇದೆ. ಎಲ್ಲ ಲೇಡೀಸ್ಗೂ ಒಂದೇ ದಿನಲ್ಲಿ ಭ್ರೂಣ ಟ್ರಾನ್ಸ್ಫರ್ ಮಾಡುವಾಗ ಅಟ್ಯಾಚ್ ಆಗಲ್ಲ. ನಾರ್ಮಲಿ ಪೀರಿಯಡ್ ಆಗಿ 18th ಡೇಯಿಂದ 18th ಡೇ ಇಲ್ಲಿಂದ
25 ಅದು ವಿಂಡೋ ಆಫ್ ಇಂಪ್ಲಾಂಟೇಷನ್ ಅಂತ ಇರುತ್ತೆ. ಆವಾಗ ನಾವು ಭ್ರೂಣ ಹಾಕುವಾಗ ಅಟ್ಯಾಚ್ ಆಗುತ್ತೆ. ಬಟ್ ಈ ಥರ ರಿಪೀಟೆಡ್ ಫೇಲಿಯರ್ ಮಗಳೀರು ನೋಡಿದರೆ ಒಳ್ಳೆ ಕ್ವಾಲಿಟಿ ಭ್ರೂಣ 4-5 ಟೈಮ್ ನಾವು ಟ್ರಾನ್ಸ್ಫರ್ ಮಾಡಿನೂ ಕನ್ಸೀವ್ ಆಗಿಲ್ಲ ಅಂದರೆ ಆ ವಿಂಡೋ ಆಫ್ ಇಂಪ್ಲಾಂಟೇಷನ್ ಡಿಸ್ಪ್ಲೇಸ್ ಆಗಿರುತ್ತೆ. 18th ಡೇ ಇರಲ್ಲ, ಮೇ ಬಿ 16th ಡೇ ಇರುತ್ತೆ, 25th ಡೇ ಇರಲ್ಲ, 27th ಡೇ ಇರುತ್ತೆ. ಸೊ ಅದು ನಾವು ಜೆನೆಟಿಕ್ ಟೆಸ್ಟ್ ಮಾಡಿ ಕರೆಕ್ಟ್ ಟೈಮ್ಗೆ ಭ್ರೂಣ ಹಾಕ್ತೀವಿ. ಸೊ ಆ ಟೆಸ್ಟ್ ಮಾಡುವಾಗ ಸಮ್ಟೈಮ್ಸ್ ಪ್ರೆಗ್ನೆನ್ಸಿ ಚಾನ್ಸಸ್ 70% ಹೋಗುತ್ತೆ. ಇದು ಎಲ್ಲರಿಗೂ ಮಾಡಲ್ಲ, ರಿಪೀಟೆಡ್ ಫೇಲಿಯರ್ ಇರೋರಿಗೆ ಇದೆಲ್ಲ ಅಡ್ವಾನ್ಸ್ ಟೆಕ್ನಿಕ್. ಇದು ಬಿಟ್ಟು ಸ್ಪರ್ಮ್ ಸೆಲೆಕ್ಷನ್ ಟೆಕ್ನಿಕ್ಸ್ ಬಂದಿದೆ. ಯಾವ ಥರ ವೀರ್ಯಾಣು ಸೆಲೆಕ್ಟ್ ಮಾಡಿ ಇಂಜೆಕ್ಟ್ ಮಾಡೋದು. ಯಾಕಂದರೆ ನಾವು IVF ಮಾಡುವಾಗ ಮ್ಯಾಕ್ಸಿಮಮ್ 10-15 ಮೊಟ್ಟೆಗಳು ಬೆಳೆಯುತ್ತೆ. ಬಟ್ ವೀರ್ಯಾಣು ಲಕ್ಷ ನಂಬರ್ಸಲ್ಲಿ ಇದೆ. ಸೊ ಯಾವ ವೀರ್ಯಾಣು ಸೆಲೆಕ್ಟ್ ಮಾಡಿ ಮೊಟ್ಟೆ ಒಳಗಡೆ ಇಂಜೆಕ್ಟ್ ಮಾಡೋದು. ಸೊ ಅದು ಸೆಲೆಕ್ಷನ್ ಟೆಕ್ನಿಕ್ಸ್ ಅಡ್ವಾನ್ಸ್ಡ್ ಬಂದಿದೆ. ಓಕೆ ಡಾಕ್ಟರ್, ಇವಾಗ IVF ಟ್ರೀಟ್ಮೆಂಟ್ ತಗೊಂಡ ನಂತರದಲ್ಲಿ ಅವರು ಮೊದಲ ಥರನೇ ಕೆಲಸ ಮಾಡಬಹುದಾ, ಹೇಗೆ? ನ್ಯಾಚುರಲ್ ಪ್ರೆಗ್ನೆನ್ಸಿ IVF ಪ್ರೆಗ್ನೆನ್ಸಿಗೆ ಏನು ದೊಡ್ಡ ಡಿಫ್ರೆನ್ಸ್ ಇಲ್ಲ. ಬಟ್ ಭ್ರೂಣ ಆಗಿದ್ಮೇಲೆ 1-3 ದಿನಕ್ಕೆ ನಾವು ರೆಸ್ಟ್ ಹೇಳ್ತೀವಿ. ರೆಸ್ಟ್ ಮೀನ್ಸ್ ಕಂಪ್ಲೀಟ್ ರೆಸ್ಟ್ ಇಲ್ಲ, ನಾರ್ಮಲ್ ಮಾಮೂಲಿ ಕೆಲಸ ಎಲ್ಲ ಮಾಡ್ಬೋದು. ಬಟ್ ಹೆವಿ ವರ್ಕ್ ಮಾಡಬಾರ್ದು. ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ಇರುತ್ತೆ. 2 months 3 months ಇಂಜೆಕ್ಷನ್ಸ್ ಇರುತ್ತೆ. 3 months ಆದಮೇಲೆ ಅದು ನ್ಯಾಚುರಲ್ ಪ್ರೆಗ್ನೆನ್ಸಿ ಥರನೇ. ಫಸ್ಟ್ 3 months ಸ್ವಲ್ಪ ರಿಸ್ಕ್ ಇರುತ್ತೆ, ರಿಸ್ಕ್ ಆಫ್ ಸ್ವಲ್ಪ ಬ್ಲೀಡಿಂಗ್, ಸ್ಪಾಟಿಂಗ್ ಏನಾದರೂ ಬರೋ ಚಾನ್ಸಸ್ ಇದೆ. ಬಟ್ ಅವರು ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟ್ ತೊಗೊಂಡು ಡಾಕ್ಟ್ರ್ ಏನು ಅಡ್ವೈಸ್ ಮಾಡ್ತಾರೋ ಅದು ಕರೆಕ್ಟ್ ಫಾಲೋ ಮಾಡಿದ್ರೆ 3 months ಆದಮೇಲೆ ದಟ್ ಈಸ್ ಆಸ್ ಗುಡ್ ಆಸ್ ಎ ನ್ಯಾಚುರಲ್ ಪ್ರೆಗ್ನೆನ್ಸಿ. ಥ್ಯಾಂಕ್ ಯು ಡಾಕ್ಟರ್, IVF ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಅಪೋಲೋ ಫರ್ಟಿಲಿಟಿ 101/209 ಮತ್ತು 210 ITPL ಮೇನ್ ರೋಡ್, AECS ಲೇಔಟ್, ಬ್ರೂಕ್ಫೀಲ್ಡ್, ಬೆಂಗಳೂರು 560037. ದೂರವಾಣಿ ಸಂಖ್ಯೆ 9899249307. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.